ಡ್ಯಾಡಿ, ಈಗ ಹೊರಡೋಣವಾ? ನಡಿ ಹೊರಡೋಣ. ಏನ್ರಿ, ಅವ್ರಿಬ್ರು ಆಗ್ಲೇ ಹೊರಟ್ರು ಅಂತ ಹೇಳಿದ್ರಿ, ಇನ್ನೂ ಬಂದಿಲ್ವಲ್ಲ? ಬರ್ತಾರೆ ಸುಶೀಲಾ, ಸ್ವಲ್ಪ ತಾಳ್ಮೆ ಇರ್ಲಿ. ಅವ್ರಿಗೊಂದ್ಸಲ ಫೋನ್ ಮಾಡ್ರಿ. ಇವಾಗಲೇ 4 ಸಲ ಕಾಲ್ ಮಾಡಿದ್ದೀನಿ. ಮತ್ತೆ ಮಾಡಿದ್ರೆ ನಿನ್ನೇನು ಅನ್ನಲ್ಲ, ನನ್ನ ಮರುಗುಳಿ ಅನ್ಕೊಂತಾರೆ. ಮರೆಗುಳಿನ? ಏನ್ರಿ, ಒಂದ್ ವೇಳೆ ಅವರು ದಾರಿ ಮತ್ಬಿಟ್ಟಿದ್ರೆ? ಲೇ, ನೀನು ಹೊಡಿತೀನಿ ನೋಡಿ ಇವಾಗ. ನೀನು ಆತರ ಪಟ್ಟು ನಂಗೂ ಟೆನ್ಷನ್ ಕೊಡ್ಬೇಡ. ನೋಡಿದ್ರ, ಅವ್ರು ಬಂದೇ ಬಿಟ್ರು. ನೀವೇನ್ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನ್ ಟೆನ್ಷನ್ ಮಾಡ್ಕೊಂಡ? ಇಷ್ಟೊತ್ತು ಯಾರು ಟೆನ್ಷನ್ ಅಲ್ಲಿ ಇದ್ದಿದ್ದು? ಚೆನ್ನಾಗಿದ್ದೀರಾ ಅಜ್ಜಿ? ನೋಡ್ದ, ಮೊನ್ನೆ ನೀವ್ ಹೇಳ್ದಂಗೆನೆ ನಿಮ್ಮಿಬ್ರು ನೋಡಕ್ ಬಂದಿದ್ದೀನಿ. ವಸು, ನಮಸ್ಕಾರ ಅಳಿ ಅಂದ್ರೆ. ನಮಸ್ಕಾರ ಅಂಕಲ್. ನಮಸ್ಕಾರ ಅಳಿಯಂದ್ರೆ. ನಮಸ್ಕಾರ ಆಂಟಿ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಆಂಟಿ. ಹೇಗಿದ್ಯಾ ವಸು? ಹೌದು, ಯಾಕಿಷ್ಟು ಸಣ್ಣ ಆಗಿದ್ಯಾ? ಒಂದಿನದಲ್ಲೇ ಸಣ್ಣ ಆಗ್ಬಿಡ್ತೀನಾ? ಸ್ವಲ್ಪ ಓವರ್ ಆಗ್ಲಿಲ್ವಾ ಇದು? ಅಯ್ಯೋ ಮಾವ, ನೀವು ಕೊಡಿ. ಪರವಾಗಿಲ್ಲಪ್ಪ. ದೊಡ್ಡವರು, ನಿಮ್ಗೆ ತೊಂದರೆ ಹೇಳಿ. ಕೊಡಿ. ಅಯ್ಯೋ ಪರವಾಗಿಲ್ಲಪ್ಪ. ನಿಮ್ ಕೈಗೆ ಏನಾದ್ರು ಲಗೇಜ್ ಕೊಟ್ರೆ ನನ್ನ ಹೆಂಡತಿ ನನ್ನ ಸಾಯಿಸ್ಬಿಡ್ತಾಳಷ್ಟೇ. ಒಳಗಡೆ ನಡೀರಿ. ನಡೀರಿ, ಬರೋರಾಕಿ. ಯಾಕಿಷ್ಟು ಲೇಟ್ ಆಯ್ತು? ಬರೋ ದಾರಿಲಿ ಕಾರ್ ಟೈರ್ ಪಂಕ್ಚರ್ ಆಗ್ಬಿಡ್ತು. ಏನು? ಟೈರ್ ಪಂಚರ್ ಆಯ್ತಾ? ಪಂಚರೇ ಅಲ್ವೇ ನಮ್ಮ ಆಗಿತ್ತು. ಒಳ್ಳೆ ಆಕ್ಸಿಡೆಂಟ್ ಆದಂಗೆ ಕಿರಿಸ್ತಿದ್ಯಾ? ಹಾಗನ್ಬೇಡ್ವೆ, ಯಾರ ದೃಷ್ಟಿ ಬಿತ್ತೋ ಏನೋ. ಬನ್ನಿ ಬನ್ನಿ, ನಿಮ್ಗೆ ಅರ್ಜೆಂಟ್ ಆಗಿ ದೃಷ್ಟಿ ತೆಗಿಬೇಕು, ಬನ್ನಿ. ಒಂದ್ ನಿಮಿಷ ಇಲ್ಲೇ ಇರಿ. ಕಾಗೆ ಕಣ್ಣು, ಗೂಬೆ ಕಣ್ಣು, ಊರೋರ್ ಕಣ್ಣು, ಯಾರ್ ಕಣ್ಣು ಬೀಳ್ದೇ ಇರ್ಲಿ. ಉಗಿ. ನೀವು ಉಗಿರಿ ಅಳಿ ಅಂದ್ರೆ. ಪರವಾಗಿಲ್ಲ, ಇದು ನಮ್ಮ ಸಂಪ್ರದಾಯನೇ. ಉಗಿರಿ ಅಳಿ ಅಂದ್ರೆ. ಇಲ್ಲೇ ಇರಿ, ಬಂದ್ಬಿಡ್ತೀನಿ.
ಮೊದ್ಲು ಬಲಗಾಲಿಟ್ಟು ಒಳಗಡೆ ಬನ್ನಿ. ವಸು, ರೂಮಿಗೆ ಕರ್ಕೊಂಡು ಹೋಗು. ಯಾಕೆ ಅವರೇ ಹೋಗಕ್ಕಾಗಲ್ವಾ? ನಿನ್ ರೂಮ್ ಎಲ್ಲಿದೆ ಅಂತ ಅವ್ರಿಗೇನ್ ಗೊತ್ತು? ನಿಶ್ಚಿತಾರ್ಥ ದಿನ ಬಂದಿದ್ರಲ್ವಾ? ಆದ್ರೂ ಸರಿ, ಈಗ ನೀನೇ ಕರ್ಕೊಂಡು ಹೋಗ್ಬೇಕು. ಬಂದಾಗಿಂದ ಯಾಕೆ ಹೀಗ್ ಸತಾಯಿಸ್ತಿದ್ಯಾ? ಕರ್ಕೊಂಡು ಹೋಗ್ತೀಯೋ ಇಲ್ವೋ? ಬನ್ನಿ. ಏನ್ರಿ, ಅವರಿಬ್ರು ಜೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಅವ್ರನ್ನ ಎಷ್ಟು ಸಲ ನೋಡಿದ್ರು ನಿಂಗೆ ಸಮಾಧಾನನೇ ಆಗಲ್ವಲ್ಲ? ಕಾಫಿ ಕುಡಿತೀರಾ? ತಪ್ಪು ತಿಳ್ಕೊಬೇಡಿ, ಬಾಯಾರಿಕೆ ಆಗ್ತಾ ಇದೆ. ನೀರು ತಗೊಂಡು ಬರ್ತೀರಾ? ಏನಂತೆ ವಸು, ಕಾಫಿನಾ ಟೀನಾ? ನೀರ್ ಬೇಕಂತೆ, ಆಮೇಲೆ ಕಾಫಿ. ಏನ್ ಮಾಡ್ತಿದ್ಯಾ? ನೀರ್ ತಗೊಂಡು ಹೋಗ್ತಿದ್ದೀನಿ. ಅದು ಐಸ್ ವಾಟರ್. ಅದನ್ನ ಕುಡಿದ್ರೆ ಅಳಿಯಂದ್ರ ಗಂಟ್ಲು ಹಾಳಾಗ್ಬಿಡುತ್ತೆ. ನಾರ್ಮಲ್ ವಾಟರ್ ತಗೊಂಡು ಹೋಗು. ಅವಾಗಿಂದ ನೋಡ್ತಿದ್ದೀನಿ. ಏನು ತುಂಬಾ ಓವರ್ ಆಕ್ಟಿಂಗ್ ಮಾಡ್ತಿದ್ಯಾ? ನಾನಾ? ಮತ್ತೆ ಇನ್ನೇನ್ ನಾನಾ? ಹೌದು, ನನ್ನ ಮಾತಿನ ಮಧ್ಯೆನೇ ಫೋನ್ ಕಟ್ ಮಾಡ್ಬಿಟ್ಟೆ. ಮತ್ತೆ ಫೋನ್ ಮಾಡ್ತೀಯ ಅಂತ ನಾನ್ ಕಾಯ್ಕೊಂಡಿದ್ರೆ ನೀನ್ ಫೋನೇ ಮಾಡ್ಲಿಲ್ಲ. ಅದು ಫೋನಲ್ಲಿ ಬ್ಯಾಲೆನ್ಸ್ ಮುಗ್ದೋಯ್ತು. ಲ್ಯಾಂಡ್ ಫೋನಲ್ಲಿ ಬ್ಯಾಲೆನ್ಸ್ ಮುಗಿಯತ್ತಾ? ಬಿಲ್ ಕಟ್ಟಿಲ್ಲ ಅಂತ ಕನೆಕ್ಷನ್ ಕಟ್ ಮಾಡ್ಬಿಟ್ರು. ಮೊದ್ಲು ನೀನ್ ನಾಲ್ಗೆ ಕಟ್ ಮಾಡ್ಬೇಕು. ಬಾಯಿಗೆ ಬಂದಿದ್ದೆಲ್ಲ ಹೇಳ್ತಿದ್ಯಾ. ಯಾಕೆ ಕೋಪ ಮಾಡ್ಕೋತಿದ್ಯಾ? ಇನ್ನೇನ್ ಮತ್ತೆ, ನಿನ್ನೆ ನೀನ್ ಮಾಡಿದ ಕೆಲ್ಸದಿಂದ ಎಷ್ಟು ಗಾಬರಿ ಆಗಿದ್ ಗೊತ್ತಾ? ದೇವ್ರ ದಯೆಯಿಂದ ಅಂಥದ್ದೇನೋ ಆಗ್ದಿದ್ದಕ್ಕೆ ಸರಿ ಹೋಯ್ತು. ಏನಾದ್ರೂ ಆಗಿದ್ರೆ? ಅಂದ್ರೆ ಏನೂ ಆಗ್ಲಿಲ್ವಾ? ಏನು ಅಷ್ಟೊಂದು ಡಿಸಪಾಯಿಂಟ್ ಆಗ್ತಿದ್ಯಾ? ಹಾಗಲ್ಲ ವಸು, ಮೊದಲನೇ ರಾತ್ರಿ ಏನು ನಡೀಲಿಲ್ಲ ಅಂದ್ರೆ ಏನರ್ಥ? ನೀನೇನೇನೋ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ. ನಾನ್ ಹೇಗೆ ರಾಕಿಗೋಸ್ಕರ ಮದ್ವೆ ಮಾಡ್ಕೊಂಡೋ, ಅವರೂ ಕೀರ್ತಿ ಅನ್ನೋಕ್ಕೋಸ್ಕರ ಮದ್ವೆ ಮಾಡ್ಕೊಂಡಿದ್ದಾರೆ. ನಾವು ತಂದೆ ತಾಯಿನೇ ಹೊರತು ಗಂಡ ಹೆಂಡತಿ ಅಲ್ಲ ಅಂತ ಹೇಳಿದ್ದಾರೆ. ಅಳಿಯಂದ್ರು ಯಾಕೆ ಹಾಗೆ ಹೇಳಿದ್ರು? ನನ್ನ ನೀವು ಅರ್ಥ ಮಾಡ್ಕೊಂಡಿಲ್ಲ, ಅವರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅಷ್ಟೇ ಬಿಡು. ಆಗ್ಲೇ ನಾವು ಕಮ್ಮಿ ಆಗ್ಬಿಟ್ವಿ, ನಿಮ್ ಯಜಮಾನ್ರು ಹೆಚ್ಚಾಗ್ಬಿಟ್ರು. ಇಲ್ ನೋಡು, ನೀನ್ ಹೀಗೆಲ್ಲ ಮಾತಾಡಿದ್ರೆ ನಾನು ಈಗ್ಲೇ ಹೋಗ್ತೀನಿ. ಹೊರಡಮ್ಮ, ಇದೀಗ ನಿನ್ ಮನೆ ಅಲ್ವಲ್ಲ, ಅದು ತಾನೇ ನಿನ್ ಮನೆ. ಇಲ್ ನೋಡು,
ಈ ಓವರ್ ಆಕ್ಷನ್ನೇ ಬೇಡ ಅನ್ನೋದು. ನಿನ್ಗಿಂತ ಅಪ್ಪನೇ ಬೆಟರ್, ಸೈಲೆಂಟ್ ಆಗಿದ್ದಾರೆ. ಹೌದು, ಇನ್ಮೇಲೆ ನಾನು ಕೂಡ ನಿಮ್ಮ ಅಪ್ಪನ ತರ ಸೈಲೆಂಟ್ ಆಗಿರ್ಬೇಕು. ಆದ್ರೂ ಇರಲ್ಲ, ಕಾಲ್ ಎಳಿತಾನೆ ಇರ್ತೀಯ ಅಲ್ವಾ? ಸರಿ, ಇಷ್ಟೊತ್ತು ಮಾತಾಡಿದ್ ಸಾಕು. ನೀರ್ ತಗೊಂಡ್ ಹೋಗು, ನಾನು ಕಾಫಿ ರೆಡಿ ಮಾಡ್ತೀನಿ. ಸಾರಿ ರೀ, ಲೇಟ್ ಆಯ್ತು. ಇಟ್ಸ್ ಓಕೆ. ಥ್ಯಾಂಕ್ ಯು. ಇನ್ಮೇಲಿಂದ ಥ್ಯಾಂಕ್ಸ್ ಎಲ್ಲ ಬೇಡ ರೀ. ಯಾಕಂದ್ರೆ ನಾನು ದಿನ ನಿಮ್ಗೋಸ್ಕರ ಏನಾದರೂ ಒಂದು ಕೆಲಸ ಮಾಡ್ತಿರ್ತೀನಿ. ಪ್ರತಿ ಸಲ ಥ್ಯಾಂಕ್ಸ್ ಹೇಳಿದ್ರೆ ಚೆನ್ನಾಗಿರಲ್ಲ, ಅದಕ್ಕೆ ನಾರ್ಮಲ್ ಆಗೇ ಇರೋಣ. ಹಲೋ ಬೇಬಿ, ನಾನೀಗ ಬರೋಕ್ಕಾಗಲ್ಲ. ನನ್ನ ಸ್ಕೆಡ್ಯೂಲ್ಸು 1-2 ದಿನ ಹಾಗೆ ಪೋಸ್ಟ್ಪೋನ್ ಮಾಡು. ಓಕೆ, ಯಾ, ಇಡ್ತೀನಿ. ಬಾಯ್. ಥ್ಯಾಂಕ್ಸ್ ರೀ. ಯಾಕೆ? ಅದೇ 2 ದಿನ ನಮ್ಮ ಮನೇಲಿರೋದಕ್ಕೋಸ್ಕರ ಆಫೀಸಿಗೆ ಬರಲ್ಲ ಅಂತ ಬೇಬಿ ಅವ್ರಿಗೆ ಹೇಳಿದ್ರಲ್ಲ. ಇನ್ಮೇಲಿಂದ ಥ್ಯಾಂಕ್ಸ್ ಎಲ್ಲ ಬೇಡ ರೀ. ಯಾಕಂದ್ರೆ ನಾನು ನಿಮಗೋಸ್ಕರ ಏನಾದರೂ ಒಂದು ಕೆಲಸ ಮಾಡಬೇಕಾಗತ್ತೆ. ಪ್ರತಿ ಸಲ ನೀವು ನನಗೆ ಥ್ಯಾಂಕ್ಸ್ ಹೇಳೋದು ಚೆನ್ನಾಗಿರಲ್ಲ. ಸೊ ನಾರ್ಮಲ್ ಆಗಿರೋಣ. ಹೌದೇನಮ್ಮ? ಒಳ್ಳೇದಮ್ಮ. ಹಾಗೇನಮ್ಮ, ಸಂತೋಷನಮ್ಮ. ಇನ್ನೇನಮ್ಮ? ನೋಡು ನೋಡು, ಕೊಟ್ಟೆ. ಅದಕ್ಕೆ ಹಾರಿಕಾ ನಿನ್ ಜೊತೆ ಮಾತಾಡ್ಬೇಕಂತೆ. ಹಲೋ, ಹುಷಾರಾಗಿ ಹೋದ್ರೇನಮ್ಮ? ಎಲ್ಲ ಚೆನ್ನಾಗಿದ್ದಾರಾ? ಪರವಾಗಿಲ್ಲಮ್ಮ, ಇನ್ನೊಂದು 4 ದಿನ ಇದ್ದು ಬನ್ನಿ. ಸರಿ, ಇಡ್ತೀನಿ. ಏನೇ ಹೇಳು, ಹಾರಿಕಾನೇ ಅದ್ಕೆ. ಈ ಕಾಲದಲ್ಲಿ ಇಂಥ ಸೊಸೆನ ನಾನೆಲ್ಲೂ ನೋಡಿಲ್ಲಪ್ಪ. ಎಂಥ ಸಂಸ್ಕಾರ, ಎಂಥ ವಿನಯ, ಏನ್ ಶಿಸ್ತು. ಮನೆಗೆ ಹೋಗಿದ ತಕ್ಷಣ ಫೋನ್ ಮಾಡ್ಬಿಟ್ಲು. ಇನ್ನು ಸ್ವಲ್ಪ ಜನ ಇರ್ತಾರೆ, ಒಂಚೂರು ಶಿಸ್ತೇ ಇರಲ್ಲ. ಯಾಕಿರತ್ತದ್ಗೆ? ಕಣ್ಣು ನೆತ್ತಿಗೇರಿದಾಗ ನೋಟ ಆಕಾಶದಲ್ಲಿರುತ್ತೆ ಹೊರತು ಭೂಮಿ ಮೇಲಿರುತ್ತಾ? ಇಲ್ ನೋಡು ಪಾವನಿ, ನಿನ್ನ ಬಗ್ಗೆ ಅನ್ಕೊಂಡ್ಬಿಟ್ಟಿಯಾ? ನಿನ್ನ ವಾರ್ಗಿತ್ತಿ ವಸು ಬಗ್ಗೆ ಹೇಳ್ತಿದೀವಿ. ಮನೆಗೆ ಹೋದ ತಕ್ಷಣ ಹಾರಿಕಾ ಫೋನ್ ಮಾಡಿದ್ಲು, ವಸು ಮಾಡದ್ಲಾ?
ಯಾಕೆ ಮಾಡ್ತಾಳೆ ಅತ್ತಿಗೆ? ಆ ಮನೆ ಸೇರಿದ ತಕ್ಷಣ ಈ ಮನೆ ಮರ್ತ್ ಹೋಗಿರುತ್ತವಳಿಗೆ. ಆ ಮನೆಗೆ ಹೋಗ್ಬೇಕು ಅಂತ ಈ ಮನೆಗೆ ಫೋನ್ ಮಾಡಿಸಿದ್ಲು. ಇನ್ನೀ ಮನೆನ ಯಾಕೆ ಜ್ಞಾಪಕ ಇಟ್ಕೋತಾಳೆ? ನಾನು ಕೋಪ ಮಾಡ್ಕೊಂಡಿದ್ದೀನಿ ಅಂತ ಗೊತ್ತಿದ್ರು ಅವಳು ಹೊರಟೋದ್ಲು. ಈ ಪಾವನಿ ಹೇಳಿದ್ಲಲ್ಲ ಅಂತ ಸುಮ್ಮನಿದ್ದೀನಿ. ಇಲ್ಲ ಅಂದ್ರೆ ಅವ್ರು ಏನು ಅಂದ್ಕೊಂಡ್ರು ಸರಿ, ವಸುನ ತಡೀತಿದ್ದೆ. ಅಲ್ಲ ಪಾವನಿ, ನೀನ್ ಯಾಕೆ ಮಾತಿಗೆ ಮುಂಚೆ ವಸು ಪರ ವಹಿಸ್ಕೊಂಡ್ ಬರ್ತೀಯಾ? ಅವಳು ನಿಂತರ್ದೋಳು ಅನ್ಕೊಂಡಿದ್ಯಾ? ದೊಡ್ಡ ಕಿಲಾಡಿ ಅವಳು. ಈ ವಿಷಯ ನಿನ್ಗೆ ಅರ್ಥ ಆಗ್ತಿಲ್ಲ. ನಿನ್ನ ಅಡ್ಡ ಇಟ್ಕೊಂಡು ನಿಮ್ಮ ಅತ್ತೆನ ಅವಳ ತಾಳಕ್ ತಕ್ಕ ಕುಣಿಸ್ಬೇಕು ಅಂತಿದ್ದಾಳೆ. ಎಷ್ಟು ಪೊಗರು ಅವಳಿಗೆ. ಅತ್ತೆಗೆ ಇಷ್ಟ ಇಲ್ದಿದ್ರು ಹೊರಟು ಬಿಟ್ಲು. ಹೋದ್ಮೇಲೆ ಫೋನ್ ಆದ್ರೂ ಮಾಡ್ಬೇಕು ತಾನೆ? ಮಾಡಿದ್ದು ಚಿಕ್ಕಮ್ಮ. ಸುಳ್ಳು ಹೇಳ್ಬಿಡ ಪಾವನಿ. ಸುಮ್ಮನೆ ವಸುಗೆ ಸಪೋರ್ಟ್ ಮಾಡಕ್ ಬರ್ಬೇಡ. ನಿನಗಿರೋ ಗುಣಗಳಲ್ಲಿ ಒಂದು ಒಳ್ಳೆ ಗುಣ ಕೂಡ ಇಲ್ಲ ಅವಳಿಗೆ. ಪಾವನಿ ವಿಷಯ ಬಿಡು. ಅದಕ್ಕೆ ಆ ಚಿಕ್ಕ ಹುಡುಗಿ ಹಾರಿಕಾಗಿರೋ ಗುಣನು ವಸುಗಿಲ್ವಲ್ಲ. ಅಣ್ಣ ನೀನು ಹೇಳಿದ್ಮೇಲೆನೆ ಹಾರಿಕಾ ಅಕ್ಕಿಲ್ ಜೊತೆ ಅವಳ ಮನೆಗೆ ಹೋದ್ಲು. ಆದ್ರೆ ವಸು ಬೇಕಂತ ಫೋನ್ ಮಾಡಿಸ್ಕೊಂಡು ಹೋಗಿದ್ದಾಳೆ. ನೋಡ್ತಾ ಇರು, ಅಲ್ಲಿ ಹೋಗಿ 1-4 ಚಾಡಿ ಹೇಳಿ 1 ವಾರ ಅಲ್ಲೇ ಟೆಂಟ್ ಹಾಕ್ತಾಳೆ. ಅವಳು ಹಾಗೇನಾದ್ರೂ ಮಾಡಿದ್ರೆ ಬಂದ ತಕ್ಷಣನೇ ಅವಳ ಕೈಕಾಲು ಮುರಿದು ಬಿಡ್ತೀನಿ. ಆ ಗಳಿಗೆಗೋಸ್ಕರನೇ ಅದಕ್ಕೆ ನಾನು ಕಾಯ್ತಾ ಇದ್ದೀನಿ. ಏನ್ ಅಡ್ಗೆ ಮಾಡ್ತಿದ್ಯಾ ಪಾವನಿ? ಯಾವ ಅಡ್ಗೆ ಆದ್ರೆ ಏನ್ ಚಿಕ್ಕಮ್ಮ, ನಿಮ್ ಹೊಟ್ಟೆ ಅಂತೂ ತುಂಬೋಯ್ತಲ್ಲ. ಆ ತಿನ್ನದೆ ಹೊಟ್ಟೆ ಹೇಗಮ್ಮ ತುಂಬುತ್ತೆ ಪೆದುಡ್ಗಿ? ಹಾರಿಕಾ ಒಳ್ಳೆಯವಳು ಅಂತ ತೋರ್ಸಕ್ಕೆ ವಸುನ ಕೆಟ್ಟೋಳ್ ಮಾಡೋದು ಸರಿನಾ ಚಿಕ್ಕಮ್ಮ? ಇದೊಳ್ಳೆ ಕತೆ ಆಯ್ತು. ಹಾರಿಕಾ ಏನ್ ಮಾಡಿದ್ಲು, ವಸು ಏನ್ ಮಾಡಿಲ್ಲ ಅಂತ ಹೇಳ್ದೆ. ಅದು ತಪ್ಪಾ? ಅತ್ತೆ ಸೊಸೆರು ಒಂದೇ ಮನೇಲಿ ಒಟ್ಟಿಗೆ ಬಾಳ್ಬೇಕಾದವರು. ಅವ್ರ ಮಧ್ಯೆ ಜಗಳ ತಂದಿಡ್ತಿದ್ದೀರಲ್ಲ. ಆ ಇಲ್ಲಿ ನೀವು ಮಾತ್ರ ಇರೋದಾ? ನಾನೇನ್ ಮನೆ ಹಿತ್ಲಲ್ಲ ಬಾಳ್ತಿದ್ದೀನಿ. ನಾನು ಈ ಮನೇಲೆ ಕಣಮ್ಮ ಇರೋದು. ನೀವು ಒಳ್ಳೇದ್ ಮಾಡ್ದಿದ್ರು ಪರವಾಗಿಲ್ಲ ಚಿಕ್ಕಮ್ಮ, ಕೆಟ್ಟದ್ ಮಾತ್ರ ಮಾಡಬೇಡಿ. ನೀವೇನೇ ಹೇಳಿದ್ರು ಅತ್ತೆ ನಂಬಿಡ್ತಾರೆ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಜಗಳ ತಂದಿಟ್ಟು ತಮಾಷೆ ನೋಡೋಳ್ ತರ ಕಾಣ್ತಿದ್ದೀನಾ? ನೀವೇನಾದ್ರೂ ಅನ್ಕೊಳ್ಳಿ ಚಿಕ್ಕಮ್ಮ, ನಾನು ವಸು ಹಾರಿಕಾ ನಿಮ್ಗೆ ಮಕ್ಳ ಸಮಾನ. ನೀವು ನಮ್ಗೆ ತಾಯಿ ಆಗದೆ ಇದ್ರೂ ಪರವಾಗಿಲ್ಲ, ತಲೆನೋವು ಮಾತ್ರ ಆಗ್ಬೇಡಿ. ಅತ್ತೆ ಇಲ್ಲ ಟೈಮ್ ನೋಡ್ಕೊಂಡು ನನಗೆ ಪಾಠ ಮಾಡ್ತಿದ್ದಾಳೆ. ಮೊದಲು ಇವಳು ಬಾಯಿ ಮುಚ್ಚಿಸ್ಬೇಕು. ರಾಕಿ, ನಿದ್ದೆ ಮಾಡ್ತಿದ್ದಾನೆ, ಎಬ್ಬಿಸ್ಬೇಡ. ಇಲ್ಯಾಕ್ ಮಲ್ಗಿಸ್ದೆ ಅವನ್ನ? ನಿದ್ದೆ ಬರ್ತಿದೆ ಅಂದ, ಮಲ್ಗಿಸ್ದೆ. ನೀ ನನ್ನ ಹತ್ರ ರೀಲ್ ಬಿಡ್ಬೇಡ, ಬೇಕಂತಾನೆ ಹೀಗ್ ಮಾಡಿರ್ತೀಯ. ಬೇಕು ಅಂತ ಯಾಕೆ ಮಾಡ್ಲೆ? ಮಗುನ ಮಲಗ್ಸೋದು ತಪ್ಪಾ? ಬೆಳಿಗ್ಗೆಯಿಂದ ಇದೇ ಆಯ್ತು ನಿಂದು. ಇವಾಗೇನು, ರಾಕಿ ನಿಮ್ ಜೊತೆ ಮಲ್ಕೋಬೇಕು ಅಷ್ಟು ತಾನೇ? ಹೌದಮ್ಮ, ನನಗೂ ನಿದ್ದೆ ಬರ್ತಿದೆ. ನೀನು ಹೋದ್ರೆ ಬಾಗ್ಲ ಹಾಕೋಬಹುದು. ಬೇಗ ಹೋಗು. ನನ್ಗೂ ಟೈಮ್ ಬರುತ್ತೆ, ಅವಾಗಿದೆ ನಿಮ್ಗೆ.